ಜೈ ಶ್ರೀಕೃಷ್ಣ. ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು ಮತ್ತು ಎಲ್ಲಿಂದ ಬಂದಿದ್ದೀರಾ ಹೇಳಿ. ನನ್ನ ಹೆಸರು ಅಮೋ ಗಜ್ಜೆ ಗೊಂಜಿಕರ್. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರು ಇಲ್ಲೇ ಇರ್ತೀರಾ? ಓಕೆ. ದೀಪಾವಳಿ ಹಬ್ಬಕ್ಕೆ ಏನು ಓದ್ತೀರಾ ನೀವು? ನಾನು 7ನೇ ತರಗತಿ. 7ನೇ ತರಗತಿಯಲ್ಲಿ. ವೆರಿ ಗುಡ್. ಕನ್ನಡದಲ್ಲಿ ಹೇಳಿದ್ರಿ. ಅದಕ್ಕೆ ತುಂಬ ಸಂತೋಷ. ಮತ್ತು ಏನಂದರೆ ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಈ ಭಾಗವತವನ್ನು ಶ್ರವಣ ಮಾಡೋದಾಗಲಿ, ಕೇಳೋದಾಗಲಿ, ಅಥವಾ ಪ್ರಶ್ನೆಗೆ ಉತ್ತರ ಹೇಳೋದಾಗಲಿ ಎಲ್ಲ ಶುಭಕರವಾದ ಒಂದು ಕಾರ್ಯಕ್ರಮ. ಅದರಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ತಮಗೆ ಸ್ವಾಗತವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಶುರು ಮಾಡೋಣ. ನಿಮಗೆ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಯಜ್ಞನು ದಕ್ಷಿಣಾದೇವಿಯಲ್ಲಿ ಎಷ್ಟು ಗಂಡು ಮಕ್ಕಳನ್ನು ಪಡೆದನು? ಯಜ್ಞನು ದಕ್ಷಿಣಾದೇವಿಯಲ್ಲಿ ಎಷ್ಟು ಗಂಡು ಮಕ್ಕಳನ್ನು ಪಡೆದನು? 12 ಗಂಡು ಮಕ್ಕಳನ್ನು ಪಡೆದನು. 12 ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ನೀವು ಎಷ್ಟನೇ ಇದರಲ್ಲಿ ಓದ್ತಾ ಇರೋದು? 7th. ಓಕೆ. ದೇವಹೂತಿಯಲ್ಲಿ ಪರಮಾತ್ಮನು ಯಾವ ನಾಮದಿಂದ ಅವತರಿಸಿದನು? ದೇವಹೂತಿಯಲ್ಲಿ ಪರಮಾತ್ಮನು ಯಾವ ನಾಮದಿಂದ ಅವತರಿಸಿದನು? ಕಪಿಲನಾಗಿ ಅವತರಿಸಿದನು. ಕಪಿಲನಾಮಕ ಪರಮಾತ್ಮ. ಸರಿಯಾದ ಉತ್ತರ. ದೇವಹೂತಿಯಲ್ಲಿ ಕಪಿಲನಾಮಕನಾಗಿ ಪರಮಾತ್ಮನೇ ಅವತಾರವನ್ನು ಮಾಡ್ತಾನೆ. ಇನ್ನು ನಾನು 3ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಮಗೆ. ಅಶ್ವತ್ಥಾಮನು ಭೂಮಂಡಲದಲ್ಲಿ ನಿಷ್ಪಾಂಡವರನ್ನು, ಅಂದರೆ ಇಲ್ಲಿ ಪಾಂಡವರು ಇರಲೇಬಾರದು, ಆ ರೀತಿ ಮಾಡುವೇನೆಂದು ಹಠದಿಂದ ಬಿಟ್ಟ ಬ್ರಹ್ಮಾಸ್ತ್ರದಿಂದ ಪೀಡಿತವಾಗಿದ್ದ ತನ್ನನ್ನು ಶ್ರೀಕೃಷ್ಣನು ಯಾವ ರೀತಿಯಲ್ಲಿ ಸಂರಕ್ಷಿಸಿದನು ಎಂದು ಸಂರಕ್ಷಣೆ ಮಾಡ್ತಾನೆ. ಹಾಗೆ ಅಂತ ಪರೀಕ್ಷಿತನು ಸೂತರಲ್ಲಿ ಹೇಳಿಕೊಂಡನು. ಅವನು ಹೇಳ್ಕೊತಾನೆ. ಹೇಗೆ ಅಂತ ಏನಂತ ಹೇಳ್ಕೊತಾನೆ? ಗದಾಪಾಣಿಯಾಗಿ ಶ್ರೀಕೃಷ್ಣನೇ ಬಂದು ರಕ್ಷಿಸಿದನು. ಸರಿಯಾದ ಉತ್ತರ. ಏನಂದರೆ ಈಗ ಏನಂದ್ರೆ ಬ್ರಹ್ಮಾಸ್ತ್ರ ಬಿಟ್ಬಿಟ್ರೆ ಅದರಿಂದ ಬಚಾವಾಗಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಅವ್ರ ತಾಯಿ, ಕೃಷ್ಣ ಕಾಪಾಡು, ಕುರುಪಾಂಡವ ಸಂತಾನ ಬೀಜವನ್ನು ಉಳಿಸು ಅಂತ ಹೇಳೋಕೆ ಯಾರೂ ಉಳಿದಿರಲ್ಲ. ಇದರಲ್ಲಿ ಯುದ್ಧದಲ್ಲಿ ಎಲ್ಲರೂ ಸಂಹಾರ ಆಗಿರ್ತಾರೆ. ಅದಕ್ಕೋಸ್ಕರ ಆಕೆ ಬೇಡ್ಕೊತಾಳೆ. ಬೇಡ್ಕೊಂಡಿದ್ದಕ್ಕೆ ಗದಾಪಾಣಿಯಾಗಿ ಬಂದು ಶ್ರೀಕೃಷ್ಣ ಪರಮಾತ್ಮನೇ ರಕ್ಷಿಸಿದ ಅಂತ ಹೇಳ್ತಾನೆ. ಇನ್ನು ಕೊನೆಯದಾಗಿ ತಮಗೊಂದು ಪ್ರಶ್ನೆ. ಈ ಒಂದು ಕೃಷ್ಣಾವತಾರದಲ್ಲಿ ಅನೇಕ ಕಾರ್ಯವನ್ನು ಪರಮಾತ್ಮ ಮಾಡ್ಯಾನೆ ಕೃಷ್ಣ. ಅದರಲ್ಲಿ ಯಾವುದು ಇಷ್ಟ? ಕಾಳಿಂಗ ಮೇಲೆ ನಾಟ್ಯ ಮಾಡಿದ್ದು. ನಾಟ್ಯ. ಕಾಳಿಂಗ ಮಡುವ ಧುಮುಕಿ ಕಾಳಿಂಗ ಸರ್ಪ ತುಳಿದು ಗೊಲ್ಲರ ರಾಧಾ ಕೃಷ್ಣ ಬೇಗನೆ ಬಾರೋ, ಬಾಮುರಳಿ 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 ಬೇಗ ನಾಟ್ಯವ ನಾಡುತ್ತ ಬೇಗನೆ ಬಾರೋ. ಹಾಗೆ ಏನಂದರೆ ತುಂಬ ಜನಕ್ಕೆ ಈ ಕಾಳಿಂಗ ಮರ್ದನ ಅವನ ಅಹಂಕಾರವನ್ನು ಖಂಡನೆ ಮಾಡ್ತಾನೆ. ಅವನಿಗೆ ಬಹಳ ಅಹಂಕಾರ ಬಂದ್ಬಿಟ್ಟು ಆ ವಿಷವನ್ನು ಅಲ್ಲಿ ಇದಕ್ಕೆ ಯಮುನಾ ನದಿಯಲ್ಲೆಲ್ಲ ಪಸರಿಸ್ಬಿಟ್ಟಿರ್ತಾನೆ. ಯಾರೂ ಕುಡಿಯೋ ಹಂಗಿಲ್ಲ ಆ ನೀರು. ಅಲ್ಲೊಂದು ಗಿಡ ಇರುತ್ತೆ, ಆ ಗಿಡ ಕೂಡ ಒಣಗೋಗಿರುತ್ತೆ. ಅಲ್ಲಿ ನೀರಿನ ಒಂದು ಇದರಿಂದ ವಿಷ ಅಲ್ಲ ಪ್ರಭಾವ, ಅದರಿಂದ ಅದು ಒಣಗೋಗಿರುತ್ತೆ. ಆವಾಗ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಅಲ್ಲಿ ಮತ್ತೆ ಎಲ್ರಿಗೂ ಆ ನೀರು ಅನ್ನೋದು, ನೀರು ಜಲ ಆಮೇಲೆ ಮಣ್ಣು ಈ ಪ್ರಕೃತಿ ಎಲ್ಲರೂ ಬಳಸ್ಬೇಕು. ಅದನ್ನು ಒಬ್ಬರು ಸ್ವತ್ತ ಅಲ್ಲ, ಅದು ಎಲ್ರಿಗೂ ಪರಮಾತ್ಮ ಕೊಟ್ಟಿರ್ತಾನೆ. ಅದನ್ನು ಏನಂತಂದ್ರೆ ಅವನು ಸ್ವಾರ್ಥಕ್ಕಾಗಿ ತನ್ನಗೆ ತನ್ನ ಕುಟುಂಬಕ್ಕೆ ಅಷ್ಟೇ ಇರಲಿ ಅಂತ ಮಾಡಿರ್ತಾನೆ. ಅದಕ್ಕೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಅದನ್ನು ನಾಟ್ಯ ಮಂದಿರ ಮಾಡ್ಕೊಂಡ್ಬಿಡ್ತಾನೆ. ಅವನ ನಾಟ್ಯಗೆ ಒಳ್ಳೆ ಇದೆ ಏನಂತಂದರೆ ಹೆಂಗೆ ಜಾರ್ತಿರ್ತದೆ ಸರ್ಪ ಅಂತದ್ದು ಅಷ್ಟು ಚೆನ್ನಾಗಿ ನಾಟ್ಯ ಮಾಡಿದಂತೆ ಕೃಷ್ಣ. ಈ ಒಂದು ಎಲ್ಲ ಪ್ರಶ್ನೆಗಳಿಗೂ ತಾವು ಉತ್ತರ ಹೇಳಿದ್ದಕ್ಕೆ, ಅದು ನಗನಗುತ್ತಾ ಬಂದು ಈ ವಯಸ್ಸಿನಲ್ಲಿ ಬಂದಿರೋದೇ ಒಂದು ವಿಶೇಷ. ತಮಗೆ ಒಂದು ಮುಂದೆಲ್ಲ ಅಭಿವೃದ್ಧಿ ಆಗಲಿ, ಒಳ್ಳೆಯ ಮಾರ್ಕಸ್ಗಳು ಬರಲಿ, ಪರೀಕ್ಷೆಯಲ್ಲಿ ಉನ್ನತ ಪದವಿಯನ್ನು ಹೊಂದಲಿ ಅಂತ ಹೇಳ್ತಾ ನಾನು ಏನಂದರೆ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾಲಯದಿಂದ ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ.